ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೈವಜನರೇ, ಇನ್ನೊಂದು ಮುಂಜಾನೆಯಲ್ಲಿ ಯಾವುದೇ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ದೇವರ ವಾಕ್ಯ ಈ ಮುಂಜಾನೆಯಲ್ಲಿ ನಿಮಗೆ ಆಶೀರ್ವಾದಕರವಾಗಿದೆ ಅಂತ ನಾನು ನಂಬುವಂತವನಾಗ್ತೀನಿ. ಈ ಮುಂಜಾನೆಯಲ್ಲಿ ದೇವರ ನಮ್ಮೊಟ್ಟಿಗೆ ಮಾತನಾಡ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ವಿಮೋಚನೆ ಕಾಂಡ 14ನೇ ಅಧ್ಯಾಯದ 14ನೇ ವಚನದಲ್ಲಿ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಪ್ರಿಯ ದೈವಜನರೇ, ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಏನಾದರೂ ಭಯದಲ್ಲಿ ಇದ್ದೀರಾ, ವಿರೋಧಿಯ ಕಾರ್ಯಗಳನ್ನು ನೋಡಿ ನಿಮಗೆ ಬೆನ್ನಟ್ಟಿರುವಂಥ ಆ ಕಷ್ಟ, ಸಂಕಟ, ಆ ಒಂದು ಕೊರತೆ, ಆ ಸಾಲ, ಆ ರೋಗ, ಈ ಎಲ್ಲ ವಿಚಾರಗಳನ್ನು ನೀವು ನೋಡುತ್ತಾ ಭಯಭ್ರಾಂತರಾಗಿ ಏನಾದರೂ ಇದ್ದೀರಾ? ಪ್ರಿಯ ದೈವಜನರೇ, ಇವತ್ತು ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳ್ತಾ ಇದ್ದಾರೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ. ಪ್ರಿಯ ದೈವಜನರೇ, ನಿಮಗೆ ಹೀಗೆ ಅನಿಸ್ಬೋದಲ್ವಾ, ಒಂದು ವಿರೋಧ ಕಾರ್ಯಗಳಲ್ಲಿ ಏನಾದರೂ ನಾನು ಸೋತು ಹೋದರೆ, ಅಯ್ಯೋ ಈ ಬೆನ್ನಟ್ಟಿರುವಂಥ ರೋಗ, ಈ ಸಾಲ, ಈ ತಾಪತ್ರೆ, ಈ ಕಷ್ಟ, ಇದರಲ್ಲಿ ನಾನು ಏನಾದರೂ ಮುಳುಗಿ ಹೋದರೆ ಅನ್ನುವ ಭಯದಲ್ಲಿ ಇದ್ದೀರಾ? ನಿಮಗೆ ಬೆನ್ನಟ್ಟಿರುವ ಏನೇ ಕಾರ್ಯಗಳಿದ್ದರೂ ಕೂಡ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಗೊತ್ತಾ? ದೇವರ ವಾಕ್ಯ ಹೀಗೆ ಮಾತನಾಡ್ತಾ ಇದೆ, ಅಂದು ಇಸ್ರಾಯೇಲರನ್ನು ಬೆನ್ನಟ್ಟಿದಂಥ ಆ ಐಗುಪ್ತರ ಬಗ್ಗೆ ಯೆಹೋವನಾದ ಕರ್ತನು ಹೀಗೆ ಮಾತನಾಡಿದ್ರು, ಇಂದು ಕಾಣುವ ಐಗುಪ್ತರನ್ನ ನೀವಿನೆಂದಿಗೂ ಕಾಣುವುದಿಲ್ಲ. ಯಾಕೆಂದರೆ ಈ ಬಾರಿ ಯೆಹೋವನು ನಿಮಗಾಗಿ ಯುದ್ಧವನ್ನು ಮಾಡುತ್ತಾ ಇದ್ದಾರೆ, ನೀವಂತೂ ಸುಮ್ಮನೆ ಇರಿ. ಎಷ್ಟು ಪ್ರಬಲವಾದ ವಾಕ್ಯ ಇದಾಗಿದೆ ಗೊತ್ತಾ? ಏನೆಂದರೆ, ನಮ್ಮ ದೇವರಾದ ಯೆಹೋವನು ನಮಗೆ ಕಾರ್ಯ ಮಾಡುವುದಕ್ಕೆ ನಿಂತುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ನಾವು ಅಲ್ಲಿಯ ತನಕ ಯಾವ ರೋಗ ನೋಡಿರ್ತೀವೋ, ಯಾವ ಸಾಲವನ್ನು ನೋಡಿರ್ತೀವೋ, ಯಾವ ಅವಮಾನಗಳನ್ನು ನೋಡಿರ್ತೀವೋ, ಅದು ಇನ್ನೆಂದಿಗೂ ನಾವು ನೋಡುವುದೇ ಇಲ್ಲ. ಇದು ಬಹಳ ಆಶೀರ್ವಾದವಾದ ವಚನ, ನೀವು ಇದನ್ನು ಸ್ವೀಕರಿಸಬೇಕು. ಏನೆಂದರೆ, ದೇವರ ವಾಕ್ಯ ಹೀಗಿದೆ, ದೇವರು ನಮಗಾಗಿ ಯುದ್ಧವನ್ನು ಮಾಡುವುದಕ್ಕೆ ನಿಂತುಕೊಳ್ಳುವಾಗ ಅಲ್ಲಿಯವರೆಗೂ ನೋಡಿದಂಥ ಆ ರೋಗ, ಸಾಲ, ತಾಪತ್ರೆ, ವಿರೋಧತ್ವಗಳು, ವೈರಿಯ ಪ್ರತಿ ಕಾರ್ಯಗಳು ಏನೇ ಇರಬಹುದು, ನಾವು ಎಷ್ಟು ನೋಡಿದ್ದೀವೋ, ಒಂದು ಬಾರಿ ದೇವರು ನಮಗಾಗಿ ಕಾರ್ಯ ಮಾಡೋದಕ್ಕೆ ಆರಂಭಿಸುವಾಗ, ಒಂದು ಬಾರಿ ದೇವರು ನಮಗಾಗಿ ಯುದ್ಧವನ್ನು ಮಾಡುವುದಕ್ಕೆ ಆರಂಭಿಸುವಾಗ, ಅಲ್ಲಿಯ ದಿನದವರೆಗೂ ನೋಡಿದಂಥ ಐಗುಪ್ತರನ್ನು ಇನ್ನೆಂದಿಗೂ ನಾವು ನೋಡುವುದಿಲ್ಲ. ಇದು ಸತ್ಯವೇದದಲ್ಲಿ ನಡೆದಿರುವ ಘಟನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನಂಬುವುದಾದರೆ ಅದು ನಡೆಯುವಂಥದ್ದಾಗಿದೆ. ಮುಂಜಾನೆಯಲ್ಲಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಹೇಳ್ತಾ ಇದೆ, ಏನೆಂದರೆ, ಯೆಹೋವನು ಇವತ್ತು ನಿಮಗಾಗಿ ಯುದ್ಧವನ್ನು ಮಾಡುವವನಾಗಿರ್ತಾರೆ, ನೀವು ಸುಮ್ಮನೆ ಇರುವಂಥವರಾಗ್ರಿ. ಪ್ರಿಯ ದೈವಜನರೇ, ಈ ಬಾರಿ ದೇವರನ್ನು ನಾವು ಮುಂದೆ ನಿಲ್ಲಿಸಿ ಹೇಳೋಣ, ದೇವರೇ ನೀ ನಮಗಾಗಿ ಯುದ್ಧ ಮಾಡುವವನಾಗಿದ್ದೀರಾ, ನಾನು ಧೈರ್ಯವಾಗಿ ನಿಂತುಕೊಳ್ತೇನೆ. ಯಾಕೆಂದರೆ ವಚನ ಹೀಗಿದೆ, ಇವತ್ತು ನೋಡುವ ಐಗುಪ್ತರನ್ನು ನೀವು ಇನ್ನೆಂದಿಗೂ ನೋಡುವುದಿಲ್ಲ ಅಂತ ಹೇಳುವ ಪ್ರಕಾರ, ಇವತ್ತು ನಿಮ್ಮ ಜೀವಿತದಲ್ಲಿ ಬೆನ್ನಟ್ಟಿರುವ ಕಾರ್ಯಗಳನ್ನು ನೀವು ಇನ್ನೆಂದಿಗೂ ನೋಡುವುದಿಲ್ಲ. ಯಾಕೆಂದರೆ ದೇವರು ನಿಮಗಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಆತನು ಯುದ್ಧ ವೀರನಾಗಿ ನಿಂತುಕೊಳ್ಳುವಾಗ ಸಕಲ ವೈರಿಯ ಕಾರ್ಯಗಳನ್ನು ಆತನು ನಿರ್ನಾಮ ಮಾಡುವಂಥ ದೇವರು. ಒಂದೇ ಒಂದು ಕಾರ್ಯವನ್ನು ಕೂಡ ಆತನು ಬ್ಯಾಲೆನ್ಸ್ ಉಳಿಸುವುದಿಲ್ಲ. ಹಾಗಾಗಿ ದೇವರ ಮೇಲೆ ಭರವಸೆ ಬಿಡ್ರಿ. ನಿಮ್ಮ ಜೀವಿತದಲ್ಲಿ ಇವತ್ತು ಕರ್ತನು ನಿಮ್ಮನ್ನು ನೋಡಿ ವಾಗ್ದಾನ ಮಾಡ್ತಾ ಇದ್ದಾರೆ, ಏನಂದರೆ, ನೀವಂತೂ ಸುಮ್ಮನೆ ಇರ್ರಿ, ಯೆಹೋವನು ನಿಮಗಾಗಿ ಯುದ್ಧ ಮಾಡ್ತಾರೆ. ದೇವರು ನಿಮಗಾಗಿ ಯುದ್ಧ ಮಾಡಿಕೊಡ್ತಾರೆ. ನೀವು ಯಾವುದು ಕಷ್ಟ ಅಂತ ಯೋಚಿಸ್ತಾ ಇದ್ದೀರೋ, ನೀವು ಯಾವ ವಿಷಯವಾಗಿ ಭಯ ಪಡ್ತಾ ಇದ್ದೀರೋ, ದಿಗ್ಭ್ರಮೆ ಉಳ್ಳವರಾಗಿ ಅಯ್ಯೋ ಏನಾಗ್ಬಿಡ್ತದೋ ಅನ್ನುವ ಭಯದಲ್ಲಿ ಇದ್ದೀರೋ, ದೇವರು ನಿಮಗಾಗಿ ಯುದ್ಧ ಮಾಡ್ತಾ ಇದ್ದಾರೆ. ನೀವು ಸುಮ್ಮನೆ ಇರುವಂಥವರಾಗ್ರಿ. ನಿಶ್ಚಯವಾಗಿ ಜಯ ನಮ್ಮದೇ ಆಗಿರ್ತದೆ. ಪ್ರಿಯ ದೇವಜನರೇ, ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ. ಅಪ್ಪ, ಈ ಒಂದು ಮುಂಜಾನೆಯ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಆಶೀರ್ವಾದದ ರೀತಿಯಲ್ಲಿ ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನೀನೇ ನಿಮ್ಮ ಮಕ್ಕಳಿಗಾಗಿ ಯುದ್ಧವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀರಾ. ನೀವು ಧೈರ್ಯವಾಗಿರ್ರಿ, ಸುಮ್ಮನೆ ಇರ್ರಿ ಅಂತ ವಾಗ್ದಾನ ಮಾಡೋದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಇವತ್ತು ನೋಡುವ ಐಗುಪ್ತರನ್ನು ಅವರ ಜೀವಿತದಲ್ಲಿ ನಿನ್ನೆಂದಿಗೂ ಅವರು ನೋಡೋದಂತೆ ಕಾಯ್ದು ಕಾಪಾಡುವಂಥವರಾಗ್ರಿ. ಜಯವನ್ನು ಕೊಟ್ಟು ನಡೆಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 9008725814, 9008725815. God bless you.